ನಮಸ್ಕಾರ ವೀಕ್ಷಕರೇ. ಇತ್ತೀಚೆಗೆ ಕನ್ಸ್ಯೂಮರ್ ಕೋರ್ಟ್ನಲ್ಲಿ ಒಂದು ವಿಶೇಷ ಪ್ರಕರಣ ದಾಖಲಾಗಿತ್ತು ಮತ್ತು ಅದಕ್ಕೆ ಪರಿಹಾರವನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ. ಏನು ಆ ವಿಚಾರ ಅಂತ ತಿಳಿಯೋದಾದರೆ, ಸಾಮಾನ್ಯವಾಗಿ ನಾವು ಹೊಸ ಒಡವೆಗಳನ್ನ ತೆಗೆದುಕೋಬೇಕಂದ್ರೆ ಅಥವಾ ಯಾವುದೇ ಒಂದು ಸಮಸ್ಯೆಗಳು ಬಂದಾಗ ಚಿನ್ನನ ಮಾರಾಟ ಮಾಡೋವಂಥದ್ದು, ಅಡ ಇಡೋವಂಥದ್ದು ಸರ್ವೇ ಸಾಮಾನ್ಯ ಆಗಿರುತ್ತೆ. ನಾವು ಚಿನ್ನನ ಖರೀದಿ ಮಾಡೋವಂಥದ್ದೇ ಅದು ನಮಗೆ ಅಸೆಟ್ ಆಗಿರುತ್ತೆ, ಯಾವುದೋ ಒಂದು ಬಂಡವಾಳದ ಮೂಲ ಆಗಿರುತ್ತೆ ಅಥವಾ ಅದು ನಮ್ಮ ಕಷ್ಟಕ್ಕೆ ಆಗುತ್ತೆ ಅಂತೇಳಿ ಚಿನ್ನವನ್ನು ಈ ಸಾಮಾನ್ಯ ಜನರು ಕೂಡ ಖರೀದಿ ಮಾಡಲಿಕ್ಕೆ ಬಯಸ್ತಾರೆ. ಯಾಕೆಂದರೆ ಅದು ಯಾವತ್ತಿದ್ರೂ ಕೂಡ ರಿಟರ್ನ್ ಅಂತ, ಗುಡ್ ರಿಟರ್ನ್ ಇರುತ್ತೆ ಅನ್ನೋದಕ್ಕೋಸ್ಕರ. ಇತ್ತೀಚೆಗೆ ಒಬ್ಬರು ಗ್ರಾಹಕರು ಈ ವಿಚಾರದಲ್ಲಿ ಮೋಸ ಹೋಗಿ ಕನ್ಸ್ಯೂಮರ್ ಕೋರ್ಟಲ್ಲಿ ಅವರು ಕೇಸನ್ನು ಫೈಲ್ ಮಾಡಿ ಅದರಲ್ಲಿ ಅವರು ಜಯವನ್ನು ಕೂಡ ಗಳಿಸಿದ್ದಾರೆ. ಏನು ಈ ಪ್ರಕರಣ ಅಂತ ತಿಳಿಯೋದಾದರೆ, ಒಬ್ಬರು ಗ್ರಾಹಕರು ಚಿನ್ನವನ್ನು ಮಾರಾಟ ಮಾಡಲಿಕ್ಕೆ ಹೋದಾಗ ಆ ಚಿನ್ನದ ಪ್ಯೂರಿಟಿಯನ್ನು ಚೆಕ್ ಮಾಡಿದಂಥ ಅಂಗಡಿಯವರು ಅದರಲ್ಲಿ ಸುಮಾರು 20% ಅಷ್ಟು ಇತರೆ ಖನಿಜಗಳನ್ನ ಸೇರಿಸಲಾಗಿದೆ ಅಂತೇಳಿ ಮೈನಸನ್ನು ಮಾಡ್ತಾರೆ ಮತ್ತು ಅದರಲ್ಲಿರೋವಂಥ ಕೊಳೆ ಅಂಶಗಳಿಗೆ ಅಂತ ಹೇಳಿ ಕೆಲವು ಮಿಲಿಗ್ರಾಮ್ಗಳನ್ನ ತೆಗಿತಾರೆ. ಈ ರೀತಿಯಾಗಿ ಅದರಲ್ಲಿರೋವಂಥ ಎಲ್ಲ ಅಂದರೆ ಅದರಲ್ಲಿ ಏನೆಲ್ಲ ಬೆರಿಕೆ ಆಗಿದೆ ಅಂತ ಹೇಳಿ ತೆಗಿತಾರೆ. ತೆಗೆದಂಥ ಸಂದರ್ಭದಲ್ಲಿ ಅದನ್ನು ಪ್ಯೂರ್ ಗೋಲ್ಡ್ ಅಂದರೆ 916 ಅಂತ ನಾವೇನು ಹೇಳ್ತೀವಿ ಇರುತ್ತೆ, ಆ ಬೆಲೆಗೆ ಆ ಒಂದು ಚಿನ್ನವನ್ನು ತೆಗೆದುಕೊಳ್ತಾರೆ. ಅಂದರೆ 916 ಆ ಪ್ರೆಸೆಂಟ್ ರೇಟ್ ಏನಿರುತ್ತೆ ಅದೇ ರೇಟಿಗೆ ಅವರು ಕೊಟ್ಟಂಥ ಚಿನ್ನವನ್ನು ಅದನ್ನು ಮಾರಿದ ನಂತರ ಗ್ರಾಹಕರು ಯೋಚನೆ ಮಾಡುವಂಥದ್ದು, ನಮ್ಮ ಚಿನ್ನದಲ್ಲಿ ಇದ್ದಂಥ ಎಲ್ಲ ಒಂದು ಎಕ್ಸ್ಟ್ರಾ ಅಂಶಗಳೇನಿತ್ತು, ಎಕ್ಸ್ಟ್ರಾ ಅದಕ್ಕೆ ಏನೆಲ್ಲ ಖನಿಜಾಂಶಗಳನ್ನ ಸೇರಿಸಿ ಒಂದು ಚಿನ್ನವನ್ನು ಮಾಡಿರ್ತಾರೆ, ಅದನ್ನೆಲ್ಲ ತೆಗೆದ ನಂತರ ಅವರು 916 ರೇಟಲ್ಲಿ ಯಾಕೆ ನಮಗೆ ಚಿನ್ನನ ಕೊಡ್ತಾರೆ ಅನ್ನೋದನ್ನು ಅವರು ಯೋಚನೆ ಮಾಡ್ತಾರೆ. ಇದನ್ನು ಸಾಮಾನ್ಯವಾಗಿ ಯಾರೂ ಕೂಡ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ. 916 ಚಿನ್ನ ಅಂತ ಅಂದರೆ ಅದು ಪ್ಯೂರ್ ಚಿನ್ನ ಅಂತ ಅಲ್ಲ, 24 ಕ್ಯಾರೆಟ್ ಚಿನ್ನ. ಅಂದರೆ ನಾವು ಏನು ಕಾಯಿನ್ಗಳು ಬಾರ್ಗಳನ್ನ ನೋಡ್ತೀವಿ ಅದೆಲ್ಲವೂ ಕೂಡ 24 ಕ್ಯಾರೆಟ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ 24 ಕ್ಯಾರೆಟ್ ಗೋಲ್ಡಲ್ಲಿ ಯಾವುದೇ ಒಂದು ಆಭರಣಗಳನ್ನ ಮಾಡ್ಲಿಕ್ಕೆ ಬರೋದಿಲ್ಲ. ಅದರಿಂದನೇ ಅದನ್ನು ಕಾಯಿನ್ಗಳಾಗಿರ್ಬೋದು ಅಥವಾ ಬಾರ್ಗಳು ಅಥವಾ ಬಿಸ್ಕೆಟ್ಗಳಾಗಿ ಮಾಡಲಾಗಿರುತ್ತೆ. ಗೋಲ್ಡನ್ನು ಒಡವೆಯಾಗಿ ಕನ್ವರ್ಟ್ ಮಾಡಬೇಕು ಅಂದರೆ ಅದನ್ನು 916 ಅಂತ ಹೇಳಿ ಮಾಡಲಾಗುತ್ತೆ. 916 ಅಂದರೆ 91.6 ಅಂದರೆ ಅಷ್ಟು ಪರ್ಸೆಂಟ್ ಮಾತ್ರ ನಿಮಗೆ ಅದರಲ್ಲಿ ಚಿನ್ನ ಇರುತ್ತೆ. 100ಅಲ್ಲಿ 91.6 ಅಷ್ಟು ಮಾತ್ರ ಚಿನ್ನವನ್ನು ಬೆರೆಸಿ ಮಿಕ್ಕ 8.4 ಏನಿರುತ್ತೆ ಅದು ನಿಮಗೆ ಅವರು ತಾಮ್ರವನ್ನು ಅಥವಾ ಇತರ ಯಾವುದೇ ಒಡವೆ ಮಾಡಲಿಕ್ಕೆ ಬಳಸುವಂಥ ಖನಿಜ ಪದಾರ್ಥಗಳನ್ನ ಬಳಸ್ತಾರೆ ಅಂತ ಹೇಳಿ ಅದರ ಅರ್ಥ. 916 ಅನ್ನೋದು 91.6 ಅಂತಲೇ ಬರೋದು. ಅಷ್ಟೇ ಪ್ಯೂರಿಟಿ ನಿಮ್ಮ ಚಿನ್ನದಲ್ಲಿರುತ್ತೆ. ಅದನ್ನು ನಾವು 22 ಕ್ಯಾರೆಟ್ 916 ಅಂತೇಳಿ ಕರಿತೀವಿ. ಅದು ಯಾವತ್ತಿಗೂ ಕೂಡ 24 ಕ್ಯಾರೆಟ್ ಅಪರಂಜಿ ಚಿನ್ನ ಆಗೋದಿಲ್ಲ. ನೀವು ಒಡವೆಯನ್ನು ಮಾರಿದಂಥ ಸಂದರ್ಭದಲ್ಲಿ ಆ ಚಿನ್ನದಲ್ಲಿ ಇರೋವಂಥ ಎಲ್ಲ ಈ ಒಂದು ಖನಿಜಾಂಶಗಳು ಏನು ಎಕ್ಸ್ಟ್ರಾ ಆ್ಯಡ್ ಮಾಡಿರ್ತಾರೆ ಪ್ಯೂರ್ ಚಿನ್ನಕ್ಕೆ, ಅದನ್ನೆಲ್ಲ ಅಂಗಡಿ ಮಾಲೀಕರು ಮೈನಸ್ ಮಾಡಿದ್ದಾರೆ ಅಂದಮೇಲೆ ಅವರು ನಿಮಗೆ ಅಲ್ಲಿರೋವಂಥ ಚಿನ್ನ ಅಪರಂಜಿ ಚಿನ್ನದ ಬೆಲೆಯಲ್ಲೇ ಕೊಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಅದನ್ನು 916ಅಲ್ಲಿ ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ. ಅವರು ಯಾವಾಗ ನಿಮ್ಮ ಹಳೆ ಚಿನ್ನದಲ್ಲಿ ಕೇವಲ ವೇಸ್ಟೇಜ್ ಅಂತ ಹೇಳಿ ಅಥವಾ ಕೊಳೆ ಅಂತ ಹೇಳಿನೋ ಅಥವಾ ಯಾವುದೋ ಒಂದು ಸ್ಟೋನ್ಗಳೇನಿರುತ್ತೆ ಆ ಸ್ಟೋನ್ಗಳನ್ನ ರಿಮೂವ್ ಮಾಡಿದಂಥದ್ದನ್ನು ಮಾತ್ರ ಕಳೆದಾಗ ನೀವು ಅದನ್ನು 916 ರೇಟಲ್ಲಿ ತಗೋಬೋದಾಗಿರುತ್ತೆ. ಯಾವಾಗ ಅವರು ನಿಮ್ಮ ಪ್ಯೂರಿಟಿನಲ್ಲಿ ಚೆಕ್ ಮಾಡಿ ಅದರಲ್ಲಿ ಇಷ್ಟು ತಾಮ್ರ ಬೆರೆಸಿದ್ದಾರೆ, ಅದರಲ್ಲಿ ಇಷ್ಟು ಎಕ್ಸ್ಟ್ರಾ ಏನಾದರೂ ಇದೆ, ಇದನ್ನೆಲ್ಲ ನಾವು ತೆಗಿತಾ ಇದ್ದೀವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ನೀವು ಅದನ್ನು ಯಾವುದೇ ಕಾರಣಕ್ಕೂ 916 ರೇಟಿಗೆ ಕೊಡಬೇಡಿ. 24 ಕ್ಯಾರೆಟ್ ಅಪರಂಜಿ ಚಿನ್ನ ಏನಿರುತ್ತೆ ಆಗಿನ ಪ್ರೆಸೆಂಟ್ ರೇಟ್ ಯಾವಾಗಲೂ ಕೂಡ ಅಪರಂಜಿ ಚಿನ್ನದ ಬೆಲೆ ಹೆಚ್ಚಿಗೆ ಇರುತ್ತೆ. 916ಗಿಂತ 600 700 ಆ ರೀತಿಯಲ್ಲಿ ಹೆಚ್ಚಿಗೆ ಇರೋವಂಥದ್ದು. ಅದೇ ರೇಟನ್ನು ನೀವು ಕೊಟ್ಟು ತೆಗೆದುಕೊಳ್ಳಿ. ಯಾವುದೇ ಕಾರಣಕ್ಕೂ ಹಳೆಯ ಚಿನ್ನವನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ ಮೋಸ ಹೋಗಬೇಡಿ. ಇದನ್ನು ಎಲ್ಲರೂ ಕೂಡ ಶೇರ್ ಮಾಡಿ. ತುಂಬ ಜನಕ್ಕೆ ಇದು ಉಪಯುಕ್ತ ಆಗುವಂಥ ಮಾಹಿತಿ ಆಗಿರುತ್ತೆ. ನಿಮಗೆ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟಲ್ಲಿ ನಿಮ್ಮ ಚಿನ್ನನ ನಾವು ಈಗಿನ ಗೋಲ್ಡ್ ರೇಟ್ಗಿಂತ ಹೆಚ್ಚಿಗೆ ಕೊಟ್ಟು ಖರೀದಿಸ್ತೀವಿ ಅಂತ ಏನು ಹೇಳ್ತಾರೆ, ಅಲ್ಲಿ ಬರೋ ಅಂಥ ಮಾಫಿಯಾನೇ ಈ ರೀತಿಯಾಗಿ ಮಾಡೋ ಅಂಥದ್ದು. ಯಾರೂ ಕೂಡ ಲಾಸ್ ಮಾಡಿಕೊಂಡು ಯಾರಿಗೂ ಕೂಡ ಏನನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಂಪನಿನ ಅವರು ನಡೆಸ್ತಾ ಇದ್ದಾರೆ ಅಂದರೆ ಅವ್ರಿಗೆ ಅಷ್ಟೇ ಎಕ್ಸ್ಪೆನ್ಸಸ್ ಇರುತ್ತೆ. ಆ ಎಕ್ಸ್ಪೆನ್ಸಸ್ನ ಅವರು ರೀಚ್ ಮಾಡಬೇಕು ಅಂದರೆ ಅವ್ರು ಅದರಲ್ಲಿ ಲಾಭ ಪಡಿಬೇಕಿರುತ್ತೆ. ನಿಮಗೆ ಅವರು ಮಾರ್ಕೆಟ್ ರೇಟ್ಗಿಂತ ಕಮ್ಮಿ ಕೊಡೋದ್ರಿಂದ ಯಾವುದೇ ರೀತಿಯಲ್ಲೂ ಅವ್ರಿಗೆ ಲಾಭ ಸಿಗೋದಿಲ್ಲ. ಅವ್ರು ಮಾಡೋವಂಥ ಟ್ರಿಕ್ಕೇ ಇದಾಗಿರುತ್ತೆ. ಹೆಚ್ಚಾಗಿ ಈ ವಿಡಿಯೋಗಳನ್ನ ಶೇರ್ ಮಾಡಿ. ಹೀಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು. ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.